ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೂಡ ಕೋರ್ಟ್ನ ಕಲಾಪಗಳು ನಡೆದಿತ್ತು. ಜಾಮೀನಿಗೆ ಸಂಬಂಧಪಟ್ಟಂತೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ 1 ಗಂಟೆಗಳ ಕಾಲಾವಕಾಶವನ್ನು ಕೊಡಲಾಗಿತ್ತು. ಆದರೆ ಇಲ್ಲಿ ಪೊಲೀಸ್ನವರು ಯಾವ ಕಾರಣಕ್ಕೆ ಮೀನಾಮೇಷವನ್ನು ಎದುರಿಸ್ತಿದ್ದಾರೆ ನಿಜಕ್ಕೂ ಕೂಡ ಅರ್ಥ ಆಗ್ತಾ ಇಲ್ಲ. ಭೈರತಿ ನಿರೀಕ್ಷಣಾ ಜಾಮೀನು ಅರ್ಜಿ ಇವತ್ತು ಕೂಡ ವಿಚಾರಣೆಗೆ ಬರಲಿದೆ. ಆಕ್ಷೇಪಣೆ ಸಲ್ಲಿಸಲು ಕಾಲಾವಕಾಶ ಕೇಳಿಕೊಂಡ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ವಿಚಾರಣೆ ನಡೆಯುತ್ತೆ. ಆದರೆ ಪೊಲೀಸರು ಈ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡುವುದಕ್ಕೆ ಯಾಕೆ ಮೀನಾಮೇಷವನ್ನು ಎಣಿಸ್ತಿದ್ದಾರೆ ನಿಜಕ್ಕೂ ಕೂಡ ಅರ್ಥ ಆಗ್ತಾ ಇಲ್ಲ. ಇನ್ನು CID ಪೊಲೀಸರು ನಿನ್ನೆಯೇ ಆಕ್ಷೇಪಣೆಯನ್ನು ಸಲ್ಲಿಸಬೇಕಾಗಿತ್ತು. ಸಂಜೆವರೆಗೂ CID ವಕೀಲರು ಕೋರ್ಟ್ಗೆ ಹಾಜರಾಗಿಲ್ಲ. ಮಧ್ಯಾಹ್ನ 12 ಗಂಟೆಗೆ ಕೋರ್ಟ್ನಲ್ಲಿ ವಿಚಾರಣೆ ಇದೆ. ಹಾಗಾಗಿ ಆರೋಪ ಪಟ್ಟಿ ಸಲ್ಲಿಸುವುದಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಪಕ್ಷ ಆಕ್ಷೇಪಣೆಯನ್ನು ಸಲ್ಲಿಸದೆ ಹೋದರೆ ಬಂಧನದಿಂದ ರಕ್ಷಣೆಯನ್ನು ನೀಡಬೇಕಾಗುತ್ತೆ. ಇನ್ನು ಭೈರತಿ ಬಸವರಾಜು ಪರ ವಕೀಲರು ಸಂದೇಶ್ ಚೌಟ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಮಗದೊಮ್ಮೆ ಇದೇ ಪ್ರಕರಣ ವಿಚಾರಣೆಗೆ ಬರಲಿದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಇದು. ನಿರೀಕ್ಷಣಾ ಜಾಮೀನು ನೀಡುವುದಕ್ಕೆ ಹೈಕೋರ್ಟ್ ಹಾಗೂ ಬಂಧನದಿಂದ ರಕ್ಷಣೆ ನೀಡುವುದಕ್ಕೆ ಸೆಷನ್ಸ್ ನ್ಯಾಯಾಲಯ ನಿರಾಕರಿಸಿದ ಬೆನ್ನಲ್ಲೇ ಬಂಧನದ ಭೀತಿಯಿಂದ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಭೈರತಿ ಬಸವರಾಜ್ ತಲೆಮರೆಸಿಕೊಂಡಿದ್ದಾರೆ. ಇನ್ನು ಆರೋಪಿ ಬೆಂಗಳೂರಿನಲ್ಲಿ ಇಲ್ಲದಿರುವ ಮಾಹಿತಿ ಇರೋದ್ರಿಂದಾಗಿ ಅಧಿಕಾರಿಗಳ ತಂಡ ನೆರೆಯ ರಾಜ್ಯಗಳಲ್ಲಿ ಹುಡುಕಾಟವನ್ನು ಒಂದು ಕಡೆ ಮುಂದುವರೆಸಿದೆ. ವಿದೇಶಕ್ಕೆ ಪರಾರಿಯಾಗುವ ಶಂಕೆಯ ಮೇರೆಗೆ ಬೆಂಗಳೂರು ಸೇರಿದಂತೆ ದೇಶದ ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ಭೈರತಿ ಬಸವರಾಜ್ ವಿರುದ್ಧ ಲುಕ್ಔಟ್ ನೋಟಿಸ್ ಕೂಡ ಜಾರಿಯಾಗಿದೆ. ಹೊರ ರಾಜ್ಯಗಳ ಪೊಲೀಸರ ಜೊತೆಗೂ ಸಂಪರ್ಕವನ್ನು ಸಾಧಿಸಿದ್ದಾರೆ CID ತಂಡದ ಅಧಿಕಾರಿಗಳು. ಹಾಗಾಗಿ ಕಾರ್ಯಾಚರಣೆ ತೀವ್ರಗೊಂಡಿದೆ. ಈ ನಡುವೆ ಕೋರ್ಟ್ನ ಕಲಾಪ ಅಂದರೆ ನಿನ್ನೆ ಆದಂಥ ಡೆವಲಪ್ಮೆಂಟ್ಸ್. ಕೋರ್ಟ್ನ ಕಲಾಪವನ್ನು ನಾವು ರಿಕಾಲ್ ಮಾಡಿಕೊಳ್ಳೋದಾದರೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಕಾಲಾವಕಾಶ ಕೋರಿದ ಹಿನ್ನೆಲೆಯಲ್ಲಿ ಇವತ್ತು ವಿಚಾರಣೆ ನಡೀತಾ ಇದೆ. ಬಟ್ ನಿನ್ನೆ 1 ಗಂಟೆಯ ಕಾಲಾವಕಾಶ ಇತ್ತು ಆಕ್ಷೇಪಣೆ ಸಲ್ಲಿಸೋದಕ್ಕೆ. ಈ ಕ್ಷಣದವರೆಗೂ ಕೂಡ ಅಂಥ ಡೆವಲಪ್ಮೆಂಟ್ ಇಲ್ಲ ಅನ್ನೋದಾದರೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಮೀನಾಮೇಷ ಎದುರಿಸ್ತಿದ್ದಾರೆ ಅನ್ನುವಂತಹ ಕನ್ಕ್ಲೂಷನ್ಗೆ ಬರಬೇಕಾಗತ್ತೆ. ಬಟ್ ಯಾಕೆ ಈ ಮೀನಾಮೇಷ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ನೀಡ್ತಾ ಹೋಗ್ತಾರೆ. ಭವ್ಯ, ಒಂದು ಕಡೆ ಭೈರತಿ ಬಸವರಾಜ್ ಅಪ್ಸ್ಕ್ಯಾಂಡ್ ನಾಪತ್ತೆಯಾಗಿದ್ದಾರೆ. ಅವರ ಹುಡುಕಾಟವನ್ನು ನಡೆಸಬೇಕು. ಮಗದೊಂದು ಕಡೆ ನಿನ್ನೆ ಕೂಡ ಕೋರ್ಟ್ನ ಕಲಾಪಗಳು ನಡೀತು. ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಕಾಲಾವಕಾಶ ಕೂಡ ಇತ್ತು. ಆದರೂ ಕೂಡ ಆಕ್ಷೇಪಣೆ ಸಲ್ಲಿಸಿಲ್ಲ ಅನ್ನೋದಾದರೆ ಇದನ್ನು ನಾವೇನಂತ ಅರ್ಥ ಮಾಡ್ಕೋಬೇಕು ಅಂತ? ಎಸ್, ಖಂಡಿತ. ಯಾಕಂದರೆ ಭೈರತಿ ಬಸವರಾಜ್ ಪರ ವಕೀಲರು ಚೌಟ ಅವರು ಕೂಡ ಇದೇ ವಿಚಾರವನ್ನು ನ್ಯಾಯಾಧೀಶರ ಎದುರು ಪ್ರಶ್ನೆ ಮಾಡಿರುವಂಥದ್ದು. ಯಾಕಂದರೆ ನಿನ್ನೆ 11 ಗಂಟೆಗೆ ವಿಚಾರಣೆ ಇತ್ತು. ಈ ಸಂದರ್ಭದಲ್ಲಿ SPP ಮಧ್ಯಾಹ್ನದ ನಂತರ ಆಕ್ಷೇಪಣೆ ಸಲ್ಲಿಕೆ ಮಾಡೋದಾಗಿ ಹೇಳಿದರು. ಸೊ ಹೀಗಾಗಿ 4 ಗಂಟೆಗೆ ವಿಚಾರಣೆ ಮುಂದೂಡಿಕೆ ಆಗಿತ್ತು. ತದನಂತರ 5 ಗಂಟೆಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದ್ರು. ಈ ಸಂದರ್ಭದಲ್ಲಿ CID ಪರ ವಕೀಲರು ಯಾರು ಕೂಡ ಹಾಜರಾಗದೇ ಇರೋ ಕಾರಣಕ್ಕಾಗಿ ಇವತ್ತು 11 ಗಂಟೆಗೆ, ಈಗ ಏನು 11:03 ಆಗ್ತಾ ಬಂತು ಅಂದರೆ ಈಗ ಕೆಲವೇ ಕ್ಷಣಗಳಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ. ಸೊ ಈ ಸಂದರ್ಭದಲ್ಲಿ CID ಪರ SPP ಒಂದು ವೇಳೆ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡದೇ ಇದ್ದರೆ ಭೈರತಿ ಬಸವರಾಜ್ ಅವರಿಗೆ ಜಾಮೀನು ಕೊಡಬೇಕು, ಹಾಗೇನೆ ಅವರನ್ನು ಬಂಧನದಿಂದ ರಕ್ಷಣೆ ಕೊಡಬೇಕಂತ ಅವರ ಪರ ವಕೀಲರು ಕೂಡ ಈಗಾಗಲೇ ನಿನ್ನೆನೆ ಒಂದು ಮನವಿಯನ್ನು ಮಾಡಿದ್ದಾರೆ. ಸೊ ಈಗ ಬಹಳಷ್ಟು ಕುತೂಹಲ ಇರುವಂಥದ್ದು ಭೈರತಿ ಬಸವರಾಜ್ ಏನು ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇಲ್ಲಿವರೆಗೆ ತನಿಖೆ ನಡೆಸಿ ಏನೆಲ್ಲ ಒಂದು ಅಂಶಗಳನ್ನು ಪತ್ತೆ ಮಾಡಿದ್ದಾರೆ, ಅದನ್ನು ಆಕ್ಷೇಪಣೆ ಮೂಲಕ ಅಂದರೆ ಭೈರತಿ ಬಸವರಾಜ್ ಅವರನ್ನು ಯಾಕೆ ವಿಚಾರಣೆಗೊಳಪಡಿಸಬೇಕು, ಯಾಕೆ ಅವರನ್ನು ಬಂಧನ ಮಾಡಬೇಕು, ಬಂಧನ ಮಾಡಿದರೆ ಯಾವೆಲ್ಲ ವಿಚಾರಗಳನ್ನು ಅವರಿಂದ ಪಡಿಬಹುದು ಅನ್ನೋ ವಿಚಾರವನ್ನು ಇವತ್ತು ಆಕ್ಷೇಪಣೆ ಮೂಲಕ ವ್ಯಕ್ತಪಡಿಸಬೇಕಾಗುತ್ತೆ. ಆದರೆ ಒಂದು ವೇಳೆ ಇವತ್ತು ಆಕ್ಷೇಪಣೆ ಸಲ್ಲಿಕೆ ಮಾಡದೆ ಹೋದರೆ ಅಥವಾ ಇನ್ನೂ ಕೂಡ ಕಾಲಾವಕಾಶ ಕೇಳ್ತಾ ಮೀನಾಮೇಷವನ್ನು ಸೃಷ್ಟಿ ಮಾಡಿದರೆ ಎಲ್ಲೋ ಒಂದು ಕಡೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಜಾಮೀನು ಕೊಡುವ ಎಲ್ಲ ಸಾಧ್ಯತೆ ಇದೆ. ಯಾಕಂದರೆ ಈಗಾಗಲೇ ಹೈಕೋರ್ಟ್ಗೆ ಕೂಡ ಇವರು ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಆದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ರಾಜಕೀಯ ವ್ಯಕ್ತಿಗಳ ವಿಚಾರ ನಡೆಯೋ ಕಾರಣಕ್ಕಾಗಿ ಕೆಲ ಹಂತದ ನ್ಯಾಯಾಲಯದಲ್ಲಿ ವಿಚಾರಣೆಯನ್ನು ಎದುರಿಸಿ ಅಂತ ಹೈಕೋರ್ಟ್ ಕೂಡ ತಿಳಿಸಿತ್ತು. ಸೊ ಹೀಗಾಗಿ ಭೈರತಿ ಬಸವರಾಜ್ ಅವರಿಗೆ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಇವತ್ತು ಯಾವ ರೀತಿಯಾದಂತಹ ತೀರ್ಪನ್ನು ಕೊಡುತ್ತೆ ಅದರ ಆಧಾರದ ಮೇರೆಗೆ ಅವರ ಭವಿಷ್ಯ ನಿಂತಿದೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಭೈರತಿ ಬಸವರಾಜ್ ಪರ ವಕೀಲರು ಚೌಟ ಅವರು ಕೆಲವೊಂದು ಅಂಶಗಳನ್ನು ಕೂಡ ನ್ಯಾಯಾಧೀಶರ ಎದುರು ಮೆನ್ಷನ್ ಮಾಡಿರುವಂಥದ್ದು. ಯಾಕಂದರೆ ಲುಕ್ಔಟ್ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಅವರು ನಾಪತ್ತೆ ಆಗಿದ್ದಾರೆ ಹೇಳ್ತಾರೆ. ಲುಕ್ಔಟ್ ನೋಟಿಸ್
ನೋಟಿಸನ್ನು ಜಾಮೀನು ಅರ್ಜಿಯನ್ನು ಕೋರಿ ನಾವು ಅರ್ಜಿ ಸಲ್ಲಿಕೆ ಮಾಡಿದಾಗ ಯಾಕೆ ಏಕಾಏಕಿ ಅದು ಕೂಡ ತರಾತುರಿಯಲ್ಲಿ ಲುಕೌಟ್ ನೋಟಿಸನ್ನು ಇಶ್ಯೂ ಮಾಡಬೇಕಿತ್ತು ಅನ್ನೋ ಅಂಶವನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಇದನ್ನು ಜಡ್ಜು ಕೂಡ ಪ್ರಶ್ನೆ ಮಾಡಿದ್ದಾರೆ, ಯಾಕೆ ತರಾತುರಿಯಾಗಿ ಲುಕೌಟ್ ನೋಟಿಸ್ ಜಾರಿ ಮಾಡಿದ್ದೀರಾ ಅಂತ. ಸೊ ಹೀಗಾಗಿ ಬಹಳಷ್ಟು ಕ್ಯೂರಿಯಾಸಿಟಿ ಈ ಕೇಸಲ್ಲಿ ಇರುವಂಥದ್ದು. ಒಂದು ಅವರಿಗೆ ತನಿಖೆಗೆ ಸಹಕರಿಸಿ ಅಂತ ಹೇಳಿ ಜಾಮೀನು ಕೊಡುವ ಸಾಧ್ಯತೆ ಕೂಡ ಇರುತ್ತೆ. ಎಲ್ಲ ಈಗ CID ಪರ ವಕೀಲರು ಯಾವ ರೀತಿಯಾದಂತಹ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡ್ತಾರೆ ಅದರ ಆಧಾರದ ಮೇರೆಗೆ ಈ ಕೇಸ್ ನಿಂತಿದೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಈ ಪ್ರಕರಣದಲ್ಲಿ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಇತರೆ ಆರೋಪಿಗಳ ಜೊತೆ ಭೈರತಿ ಬಸವರಾಜ್ ಯಾವ ರೀತಿ ನೆಟ್ವರ್ಕನ್ನು ಹೊಂದಿದ್ರು ಆ ಎಲ್ಲ ನೆಟ್ವರ್ಕ್ಗಳನ್ನು ಕೂಡ ನ್ಯಾಯಾಧೀಶರ ಎದುರು ಒಂದು ವೇಳೆ ಸಬ್ಮಿಟ್ ಮಾಡಿದರೆ ಎಲ್ಲೋ ಒಂದು ಕಡೆ ಭೈರತಿ ಬಸವರಾಜ್ ಅವರಿಗೆ ಸಂಕಷ್ಟ ಇದೆ ಅಂತ ಹೇಳ್ಬೋದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ.